ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಲಾಸ್ಟ್ ವಿಡಿಯೋ ನೀವು ನೋಡಿದರೆ ನಮ್ಮದು ಸದ್ಯಕ್ಕೆ ನಡೀತಿದೆ ಮಾನ್ಸೂನ್ ಸೀರೀಸು. ಸೊ ಫಸ್ಟ್ ವಿಡಿಯೋ ಆಲ್ರೆಡಿ ಲೈವ್ ಇದೆ, ಬೆಂಗಳೂರು ಟು ಮಂಗಳೂರು. ಇವತ್ತು ಸೆಕೆಂಡ್ ವಿಡಿಯೋ ನಮ್ಮದು ಮಂಗಳೂರಿಂದ CSMTಗೆ ಹೋಗುವ ರಾಕೆಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇವಾಗ ನೇಮ್ ಚೇಂಜ್ ಆಗಿದೆ, ಇವಾಗ ಮಂಗಳೂರು CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಆಗಿದೆ. ಮೊದಲು ಕೊಂಕಣ್ ರೈಲ್ವೇಸ್ ರಾಕೆಟ್ ಎಕ್ಸ್ಪ್ರೆಸ್ ಅಂತ ಇತ್ತು. ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಸರ್ಚ್ ಮಾಡಿದ್ರೆ ನಿಮಗೆ ಮಂಗಳೂರು ಮತ್ತು CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ತೋರಿಸುತ್ತೆ. ಟ್ರೈನ್ ನಂಬರ್ 12134. ಸೊ ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ನಮ್ಮ ಮಂಗಳೂರು ಜಂಕ್ಷನ್ಗೆ. ಈ ಟ್ರೈನು ಸ್ಟಾರ್ಟ್ ಆಗೋದು ಮಂಗಳೂರು ಜಂಕ್ಷನಿಂದಾನೆ. ಮತ್ತು ನೋಡೋಕೆ ಹೋದರೆ ಮಂಗಳೂರು ಜಂಕ್ಷನ್ ಏನು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ, ತುಂಬ ಸುಂದರವಾಗಿ ಕಾಣಿಸ್ತಿದೆ. ಪಾರ್ಕಿಂಗ್ ನೋಡಿ ಫುಲ್ಲು, ಐ ಗೆಸ್ ಇದೆಲ್ಲ ರೀಡೆವಲಪ್ ಆಗಿರೋದು ಮಂಗಳೂರು ಜಂಕ್ಷನು. ಸಕ್ಕದಾಗಿ ಮಾಡಿದ್ದಾರೆ ಗುರು ಮಂಗಳೂರು ಜಂಕ್ಷನ್ ಮಾತ್ರ. ಇದು ಪಾರ್ಕಿಂಗ್ ಸ್ಪೇಸ್ ನೋಡಿ, ಸಕ್ಕದಾಗಿ ಪಾರ್ಕಿಂಗ್ ಸ್ಪೇಸ್ ಇದೆ. ಸರಿ, ಮತ್ತು ಬನ್ನಿ ಇವಾಗ ನಾವು ಒಳಗಡೆ ನೋಡೋಣ ಹೆಂಗಿದೆ ನಮ್ಮ ಟ್ರೈನು. ನಾನು ಫಸ್ಟ್ ಟೈಮ್ ಜರ್ನಿ ಮಾಡ್ತಿರೋದು ಕೋಸ್ಟಲ್ ಕರ್ನಾಟಕ. ನಮ್ಮದು ಸೆಕೆಂಡ್ ವೀಡಿಯೋ ಕವರ್ ಮಾಡೋಣ ಅಂತ ನಾನು ಇಲ್ಲಿಂದ ತೊಗೊತಿರೋದು ನಮ್ಮ ರಾಕೆಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಅಂದರೆ ರಾಕೆಟ್ ಎಕ್ಸ್ಪ್ರೆಸ್ಸು. ಅದು ನೀವು ಮಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 1 ನೋಡ್ಬೋದು, ಅದು ರೈಟ್ ಸೈಡು. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ನಮ್ಮ ಗಾಡಿ ಇದೆ, LHB ಗಾಡಿ ರಾಕೆಟ್ ಎಕ್ಸ್ಪ್ರೆಸ್ಸು. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಖಾಲಿ ಇದೆ. ಸೊ ಬನ್ನಿ ಹೋಗೋಣ, ನಿಮಗೆ ತೋರಿಸೋಣ ಇಂಟೀರಿಯರ್ಸ್ ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ದು. ಸೊ ಇದು ನಾನು ನಮ್ಮ ಸ್ಲೀಪರ್ ಕೋಚ್ ಹತ್ರ ಬಂದುಬಿಟ್ಟಿದ್ದೀನಿ. ಇವತ್ತು ನಮ್ಮ ಜರ್ನಿ ಸ್ಲೀಪರಲ್ಲಿ. ಖುಷಿ ಏನಂದರೆ ನಮ್ಮದು ಕೋಚ್ ಇರೋದು 3rd AC ಪಕ್ಕದಲ್ಲಿ. ಸೊ ರಶ್ ಗೇಟ್ ಆದ್ರೆ ಅಷ್ಟೊಂದು ಆಗೋಲ್ಲ. ಜನರಲ್ ಪಕ್ಕದಲ್ಲಿ ಇದ್ದರೆ ರಶ್ ಆಗ್ತಿತ್ತು. ಮತ್ತು ಹ್ಯುಮಿಡಿಟಿ ಹೆವಿ ಆಗಿದೆ ಗುರು. ನಾನೇನೋ ಮಳೆ ಬರುತ್ತಂತ ಅಂದ್ಕೊಂಡಿದ್ರೆ ನಿನ್ನೆ ಪರವಾಗಿದ್ದಿಲ್ಲ ಕ್ಲೈಮೇಟು, ಬಟ್ ಇವತ್ತು ಹೆವಿ ಹ್ಯುಮಿಡಿಟಿ, ಹೆವಿ ಅಂದರೆ ಹೆವಿ. ಐ ಹೋಪ್ ಜರ್ನಿ ಮಾಡ್ತಾ ನಮ್ಮದು ಕ್ಲೈಮೇಟ್ ಚೇಂಜ್ ಆಗುತ್ತೆ ಮತ್ತು ಮಳೆ ರೈನ್ ಶುರುವಾಗುತ್ತೆ. ಇವಾಗ ಬನ್ನಿ ನಾವು ನಮ್ಮ ಸ್ಲೀಪರ್ ಕ್ಲಾಸಲ್ಲಿ ಹೋಗಿ ನೋಡೋಣ ಇಂಟೀರಿಯರ್ಸ್ ಎಲ್ಲ ಹೆಂಗಿದೆ ಅಂತ. ಸೊ ಎಂಟ್ರಿ ಹೊಡೆಯೋಣ. ಆ್ಯಕ್ಚುಲಿ ಇದು ಮೊದಲು ICF ಇತ್ತು, ಇವಾಗ LHB ಆಗಿದೆ. ಬಟ್ LHB ಆದಮೇಲೂ ಇದಕ್ಕೆ 2019 ನಾವು S1ಅಲ್ಲಿ ಟ್ರಾವೆಲ್ ಮಾಡ್ತಿದ್ದು. S1 ಬಂದು 2019 ಕೋಚು. ಸೊ ಸೇಮ್ ಕಾನ್ಫಿಗರೇಷನ್ ಇರುತ್ತೆ, 3 ಸೀಟ್ ಇತ್ತು ಕಡೆ, 3 ಸೀಟ್ ಇತ್ತು ಕಡೆ, ಚಾರ್ಜರ್ ಇತ್ತು ಕಡೆ 2 ಇರುತ್ತೆ. ನಿಮಗೆ ಸ್ವಿಚಸ್ ಇರುತ್ತೆ, ಒಂದು ಮಿರರ್ ಇರುತ್ತೆ, ನಿಮಗೆ ಎಮರ್ಜೆನ್ಸಿ ಫುಲ್ ಅಲ್ಲಿರುತ್ತೆ ಲಿವರು. ಸೈಡ್ ಲೋವರ್ ಸೈಡ್ ಅಪ್ಪರ್ ಸಿಗುತ್ತೆ. ಅಲ್ಲಿ 2 ಚಾರ್ಜಿಂಗ್ ಸಾಕೆಟ್ ಇದೆ. ನೈಸ್. ಯಾಕೋ ತುಂಬ ಅಲ್ಲಿದ್ದು ಗುರು 2019. ನೀವೇ ಯೋಚನೆ ಮಾಡಿ, ಯಾಕೋ ಅಷ್ಟೊಂದು ಒಳ್ಳೆ ಫೀಲ್ ಬರ್ತಿಲ್ಲ. ಯಾಕಂದರೆ ಫುಲ್ ಹೆವಿ ಬಿಸಿಲಿದೆ ಗುರು, ಹೆವಿ ಅಂದರೆ ಹೆವಿ ಇದಾಗಿ ಹ್ಯುಮಿಡಿಟಿ ಇದೆ. ಆಚೆ ಫ್ಯಾನ್ ಕೆಳಗಡೆ ಇದ್ದರೆ ಒಂದು ಖುಷಿಯಾಗಿರುತ್ತೆ, ಸ್ವಲ್ಪ ಖುಷಿ ಅನಿಸುತ್ತೆ. ಅದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ವೀಡಿಯೋ ಮಾಡಿದ್ರೆ ಬೆವರು ಸುರಿತಿದೆ ಆ ಥರ. ನಾವು ಫುಲ್ ಒಂದು ಮಾನ್ಸೂನ್ ಜರ್ನಿ ಮಾಡೋಣ ಅಂತ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಹೋಪ್ಸು ಜರ್ನಿ ಚೆನ್ನಾಗಾಗತ್ತೆ, ಮಳೆ ಬರುತ್ತೆ. ಮತ್ತು ನಮ್ಮ ಮಂಗಳೂರಿಂದ ಮುಂಬೈಗೆ ಹೋಗೋಕ್ಕೆ 2 ಟ್ರೈನ್ ಇದೆ. ಒಂದು ನಮ್ಮದು ರಾಕೆಟ್ ಎಕ್ಸ್ಪ್ರೆಸ್ಸು ಮಂಗಳೂರು ಜಂಕ್ಷನಿಂದ CSMTಗೆ ಹೋಗುತ್ತೆ ಮುಂಬೈಗೆ. ಇನ್ನೊಂದು ಮತ್ಸ್ಕಂದ ಎಕ್ಸ್ಪ್ರೆಸ್ಸು ಮಂಗಳೂರು ಸೆಂಟ್ರಲಿಂದ ಮುಂಬೈಗೆ ಅದು ಹೋಗುತ್ತೆ. ಸೊ 2 ಟ್ರೈನ್ ನಿಮಗೆ ಡೈರೆಕ್ಟ್ ಸಿಗುತ್ತೆ. ಸೊ ಮತ್ಸ್ಕಂದನೂ LHB ಫೈಡ್ ಆಗಿದೆ. ನಮ್ಮ ರುದ್ರಾಬಾಯಿ ಅದು ಫಸ್ಟ್ ಜರ್ನಿ ಮಾಡಿದರು, ಇದು LHB ಫೈಡ್ ಆಗಿದೆ. ಬಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ S1. ಸದ್ಯಕ್ಕೆ ನಾನು ನಮ್ಮ ಸೀಟ್ ಹತ್ರ ಆ್ಯಕ್ಚುಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಮಾತಾಡೋಕೆ ಹೋದರೆ ಬೇರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಮಾತ್ರ ಅಲ್ಲೇ ರೆಕ್ಸ್ ಕೊಡೋಲ್ಲ, CR ಕೊಡುತ್ತೆ. ನಮ್ಮದು 3rd AC 3B ಇದೆಯಲ್ಲ, B3 ಸಾರಿ, ಅದು 2015 ಕೋಚು. ನಮ್ಮದು S1 ಬಂದು 2019 ಕೋಚು. ನಾನೇನೋ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಮಾತ್ರ ಹಿಂಗೆ ಮಾಡೋದು, ಇಲ್ಲ ಬೇರೆ ಝೋನ್ಸು ಮಾಡುತ್ತೆ. ಇವಾಗ ಮಾತಾಡೋದ್ರೆ ಮಂಗಳೂರು ಜಂಕ್ಷನ್ ಇರೋದು ಸದರ್ನ್ ರೈಲ್ವೇಸ್ ಒಳಗಡೆ ಝೋನು, ಮತ್ತು ಡಿವಿಷನ್ ಬಂದು ಪಲಕ್ಕಾಡು. ನಮ್ಮ ಟ್ರೈನ್ ಹೋಗ್ತಿರೋದು ಮುಂಬೈ CSMTಗೆ, ಅದರದ್ದು ಝೋನ್ ಬಂದು ಸೆಂಟ್ರಲ್ ರೈಲ್ವೇಸು. ಮತ್ತು ಇದು ಪ್ರೈಮರಿ ಮೇಂಟೆನೆನ್ಸ್ ಬಂದು ಸೆಂಟ್ರಲ್ ರೈಲ್ವೆಯಲ್ಲಿ ಇರೋದು, ಅಂದರೆ CSMTಯಲ್ಲಿ ಇರೋದು. ಇದು ಎಕ್ಸಾಕ್ಟ್ಲಿ ಆನ್ ಟೈಮ್ 2 PM ನಾವು ಹೊರಟ್ಬಿಟ್ಟಿದ್ದೀವಿ ಮ್ಯಾಂಗ್ಳೂರು ಜಂಕ್ಷನಿಂದ CSMT ಮುಂಬೈಗೆ. ಇದು ಹೇಳ್ದಂಗೆ ಎಕ್ಸಾಕ್ಟ್ಲಿ 2 PM ನಾವು ಹೊರಟಿದ್ದೀವಿ ಮಂಗಳೂರು ಜಂಕ್ಷನಿಂದ. ಟೈಮಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ ನಾವು ಮಂಗಳೂರು ಜಂಕ್ಷನಿಂದ 2 PM ಹೊರಡ್ತೀವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 4:45 AM ನಾವು ರೀಚ್ ಆಗ್ತೀವಿ CSMT ಮುಂಬೈಗೆ. ಇವಾಗ ಟೈಮ್ ಮತ್ತು ಡಿಸ್ಟೆನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ 900 ಕಿಲೋಮೀಟರ್ಸ್ ನಾವು ಕವರ್ ಮಾಡೋದು ಮಂಗಳೂರು ಜಂಕ್ಷನಿಂದ CSMT ಮುಂಬೈವರೆಗೂ. ಟೈಮ್ ತೊಗೊಳೋದು ಅಪ್ರಾಕ್ಸಿಮೇಟ್ಲಿ 14 hours 45 minutes ನಮ್ಮ ಮಂಗಳೂರು ಜಂಕ್ಷನಿಂದ CSMT ಮುಂಬೈವರೆಗೂ.
ಅದು ಎಕ್ಸ್ಟ್ರೀಮ್ ರೈಟಲ್ಲಿ ನೀವು ಒಂದು ಡೈವರ್ಷನ್ ನೋಡ್ತಿದ್ದೀರಲ್ಲ, ಅದೇ ನಮ್ಮ ಮಂಗಳೂರು ಬೆಂಗಳೂರು ಮೇನ್ ಲೈನ್ ಅದು. ಇದು ನಾವು ಲೆಫ್ಟ್ ತೊಗೊಂಡ್ಬಿಟ್ಟು ಕೊಂಕಲ್ ಲೈನ್ಗೆ ಹೋಗ್ಬಿಟ್ರಿ. ಇವಾಗ ನಮ್ಮ ಪಂಚಗಂಗಾ ಬೈಪಾಸ್ ತೊಗೊಂಬರೋದು ಲೈನ್ ನೀವು ನೋಡ್ಬೋದು. ಸೊ ಅದು ಮಂಗಳೂರು ಕಡೆ ಹೋಗಲ್ಲ, ಮಂಗಳೂರು ಜಂಕ್ಷನ್ ಕಡೆ ಬೈಪಾಸ್ ತೊಗೊಂಡ್ಬಿಟ್ಟು ಡೈರೆಕ್ಟು ಸೂರತ್ಕಲ್ ಲೈನಿಗೆ ಬಂದುಬಿಡುತ್ತೆ. ಲೈಕ್ ಕೊಂಕಣ್ ಲೈನ್ಗೆ ಬಂದುಬಿಡುತ್ತೆ, ಸೂರತ್ಕಲ್ಲಲ್ಲಿ ಸ್ಟಾಪ್ ಕೊಡುತ್ತೆ. ವ್ಯಾಪ್ 4 ಲಿಂಕ್ಡ್. ಅದು ನೀವು ಕ್ರಾಸಿಂಗ್ ನೋಡಿದ್ರಲ್ಲ, ಅದಿದ್ದು 16335 ಗಾಂಧಿಧಾಮ್ ನಾಗರ್ಕೋಯಿಲ್ ವೀಕ್ಲಿ ಎಕ್ಸ್ಪ್ರೆಸ್ ಅದಿದ್ದು. ಮತ್ತು ಸ್ವಲ್ಪ ಬರ್ತಿದೆ ಕ್ಲೈಮೇಟು ನಮ್ಮ ಮಾನ್ಸೂನ್ ಥರ. ಐ ಹೋಪ್ ಸಕ್ಕತ್ತಾಗಿ ಆಗಬೇಕು ಕ್ಲೈಮೇಟ್ ಮಾತ್ರ ಇವಾಗ ಮುಂದೆ ಹೋಗಿ. ನೀವು ಟೋಕೂರು ರೈಲ್ವೆ ಸ್ಟೇಷನ್ ಕ್ರಾಸಿಂಗ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಇವಾಗ ನಮ್ಮ ಸದರ್ನ್ ರೈಲ್ವೇಸ್ಗೆ ನಾವು ಬಾಯ್ ಹೇಳ್ತಿದ್ದೀವಿ. ಇಲ್ಲಿಂದ ಇವಾಗ ಕೊಂಕಣ್ ರೈಲ್ವೇಸ್ ಸ್ಟಾರ್ಟ್ ಆಗ್ತಿದೆ. ಸೊ ಟೋಕೂರು ಆದಮೇಲೆ ಇವಾಗ ನಮ್ಮದು ಸಿಂಗಲ್ ಲೈನ್ ಫುಲ್ಲು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಇವಾಗ ಕ್ರಾಸಿಂಗ್ ಏನಾದರೂ ಕೊಡಬೇಕಂದ್ರೆ ಒಂದು ಸ್ಟೇಷನಲ್ಲಿ ಇನ್ನೊಂದು ಟ್ರೈನ ತಲುಪಿಸ್ಬೇಕು. ಅದಾದಮೇಲೆ ಬೇರೆ ಟ್ರೈನ್ನ ಕ್ರಾಸಿಂಗ್ ಕೊಡೋಕ್ಕೆ ಸಾಧ್ಯ ಆಗೋದು. ಇವಾಗ ನಮ್ಮದು ಹಜರತ್ ನಿಜಾಮುದ್ದೀನಿಂದ ಎರ್ನಾಕುಲಂಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರ್ತಿದೆ. ಅದ್ರದ್ದು ಕ್ರಾಸಿಂಗ್ ಕ್ಯಾಪ್ಚರ್ ಮಾಡೋಣ. ಇದು ನೀವು ನೋಡಿ, ಆ ಲೈನು ಮರ್ಜ್ ಆಗ್ತಿದೆ ನಮ್ಮ ಲೈನ್ಗೆ, ಮತ್ತು ಹತ್ತು ಕಡೆ ಲೈನೇ ಇಲ್ಲ. ನೀವು ನೋಡೋಕೆ ಹೋದರೆ ನೋಡಿ, ಇದು ಕಡೆ ಲೈನ್ ಇಲ್ಲ. ಸೊ ಸಿಂಗಲ್ ಲೈನ್ ಶುರು. ಕೊಂಕಣ್ ರೈಲ್ವೇಸ್ಗೆ ಹಾಯ್. ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಸೂರತ್ಕಲ್ ರೈಲ್ವೆ ಸ್ಟೇಷನ್ಗೆ. ಇದೇ ನಮ್ಮ ಫಸ್ಟು ಕಮರ್ಷಿಯಲ್ ಹಾಲ್ಟು. ಬರುವ ಟೈಮಿಂಗು 2:42, 2 ನಿಮಿಷ ಸ್ಟಾಪ್ ಸಿಗುತ್ತೆ. 2:44 PM ಹೊರಟುತ್ತೆ. ಬಟ್ ನಾವು ಬಂದಿದ್ದಲ್ಲಿ 6 ಮಿನಿಟ್ಸ್ ಬಿಫೋರು. ಸೊ ನಮಗೆ ಟೋಟಲ್ 8 ನಿಮಿಷ ಸ್ಟಾಪ್ ಸಿಗುತ್ತೆ ಹೊಡೋಕ್ಕಿಂತ ಮುಂಚೆ. ಮತ್ತು ನೀವು ನೋಡಿ ಬಿಸಿಲು, ಈ ಬಿಸಿಲುಗಳು ಮಾನ್ಸೂನ್ ಜರ್ನಿ ಏನಾಗತ್ತಂತ ಈ ಸೆಕೆಂಡ್ ಪಾರ್ಟ್ ನನಗೆ ಅರ್ಥ ಆಗ್ತಿಲ್ಲ. ನೋಡೋಣ ಮುಂದೆ ಹೋಗಿ. ಐ ಹೋಪ್ ಮುಂದೆ ಬಂದು ಸ್ವಲ್ಪ ಮಾನ್ಸೂನ್ ಕ್ಲೈಮೇಟ್ ಫುಲ್ಲು ಮೋಡಗಳೆಲ್ಲ ಇರಬೇಕು. ಹೋಪ್ ನಿಮಗೆ ಟ್ರ್ಯಾಕ್ ಸೌಂಡ್ಸು ಬರ್ತಿರ್ಬೋದು, ನನ್ನ ವಾಯ್ಸು ಬರ್ತಿರ್ಬೋದು. ಮಾತಾಡೋದ್ರೆ ನಿಮ್ಮ ಕ್ರಾಸಿಂಗ್ ನೋಡಿದ್ರಲ್ಲ, ಇದ್ದಿದ್ದು ಹಜರತ್ ನಿಜಾಮುದ್ದೀನಿಂದ ಎರ್ನಾಕುಲಂಗೆ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 22656. FB ಆಗಿ ಹೊಡ್ಕೊಂಡು ಹೋಗ್ತಾವೆ ನಮ್ಮ ಸ್ಪೀಡು. ರಾಕೆಟ್ ಎಕ್ಸ್ಪ್ರೆಸ್ ಅಂದರೆ ಹೆಸರು ಸುಮ್ಮನೆ ಆಗೋರು. FB ಹೋಗ್ತಿದೆ ನಮ್ಮ ಟ್ರೈನು. ಅದರ ಸ್ಪೀಡೋ ಬಿಟ್ಟಿಲ್ಲ, ನಂದು ಸೆಕೆಂಡ್ರಿ ಫೋನ್ ಕೆಟ್ಟೋಗ್ಬಿಟ್ಟಿದೆ.
ರುದ್ರಬಾಯಿ ಫೋನಲ್ಲಿ ನಾನು ಇದು ಮಾಡ್ತಿದ್ದೆ ರೆಕಾರ್ಡು ಸ್ಪೀಡೋಮೀಟ್ರು. ಬಟ್ ಸ್ಪೀಡ್ ಮಾತ್ರ ಸಕ್ಕತ್ತಾಗಿ ಹೊಡ್ಕೊಂಡಿರ್ತಂದೇನೆ. ಇಮ್ಯಾಜಿನ್ ಮಾಡಿ, ಅದನ್ನು ಸ್ಟಾಪ್ ಮಾಡಿ ನಮಗೆ ಬಿಟ್ಟಿದ್ದಾರೆ ಮುಂದೆ ಹೋಗೋಕ್ಕೆ. ಅದನ್ನು ಲೂಪ್ ಲೈನ್ ಹಾಕಿದ್ರು. ನಾನು ಹಿಂದೆ ರಶ್ ನೋಡ್ಬೋದು. ಉಡುಪಿಯಲ್ಲಿ ಹೆವಿ ರಶ್ ಇದೆ ಈ ಗಾಡಿಗೆ ನೋಡಿ. ಹೆವಿ ಅಂದರೆ ಹೆವಿ ರಶ್ ಗುರು. ಬರುವ ಟೈಮಿಂಗು 3:16 PM ಆನ್ ಟೈಮ್ ಬಂದಿದ್ದೀವಿ. 2 ನಿಮಿಷ ಸ್ಟಾಪ್ ಸಿಗುತ್ತೆ. 3:18 PM ಹೊರಟ್ಬಿಡುತ್ತೆ. ಪಾಪ ಅವರು ಕ್ಯಾರಿ ಮಾಡ್ತಿದ್ದಾರೆ ಸಾಮಾನು. ನೋಡಿ ಎಷ್ಟು ರಶ್ಶು. ಹೆವಿ ಅಂದರೆ ಹೆವಿ ರಶ್. ಇಲ್ಲಿಂದ ಪ್ಯಾಕ್ ಆಗ್ತಿದೆ ನಮ್ಮ ಗಾಡಿ. ಉಡುಪಿಯಿಂದ ಎಷ್ಟು ಪ್ಯಾಕ್ ಆಗಿದೆ ಅಂದರೆ ನನ್ನ ಸೀಟ್ ಹತ್ರ ಹೋಗಕ್ಕೆ ಜಾಗ ಸಿಗ್ತಿಲ್ಲ. ಇನ್ನೂ ವಾಕಿಂಗ್ ವೇಲ್ ಜನ ಅಡ್ಜಸ್ಟೇ ಆಗ್ತಿದ್ದಾರೆ ನಮ್ಮ ಕೋಚಲ್ಲಿ. ಹೆವಿ 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 ಖಾಲಿ ಫುಲ್ ಬರ್ತಿತ್ತು. ಇದು ಸ್ವಲ್ಪ ಪ್ಯಾಕ್ ಆಗ್ತಿದೆ. ಇದು ನಾನು ಉಡುಪಿಯಲ್ಲಿ ಒಬ್ಬಟ್ಟು ಇಸ್ಕೊಂಡೆ. ಅಲ್ಲ, ರುದ್ರಬಾಯಿ ಇಸ್ಕೊಂಬಂದರು. ಸೊ ಟೇಸ್ಟ್ ಮಾಡ್ತೀವೋ ಇಲ್ಲ, ನನ್ನ ಮನೆಗೆ ತೊಗೊಂಡೋಗ್ಲಾ ಅಂತ ಯೋಚನೆ ಮಾಡ್ತೀನಿ. ನೋಡೋಣ. ನಾನು ಆ್ಯಕ್ಚುಲಿ 3 ಹೇಳ್ದೆ ಇಸ್ಕೊಳಕ್ಕೆ ಅವೈಲೇಬಲೇ ಇದ್ದಿಲ್ಲ. ಟೋಟಲ್ 3 ಅವೈಲೇಬಲ್ ಇತ್ತು. ನಾನು ಟೋಟಲ್ ಮನೆಗೆ 3 ತೊಗೊಂಡು ಹೋಗೋಣ ಅಂತಿದ್ದೆ. ಇಲ್ಲ ಆಗಿರೋ ಅವೈಲೇಬಿಲಿಟಿ ಇದ್ದಿಲ್ಲ. ಅಂದರೆ ಕಾಯಿ ಹೋಳಿಗೆ ಅಂತ ಹೇಳ್ತಾರೆ. ನಾವು ಬೆಂಗಳೂರಲ್ಲಿ ಒಬ್ಬಟ್ಟು ಅಂತ ಹೇಳ್ತೀವಿ ಇದನ್ನು. ಮೇ ಬಿ ಬಂತು ಮಳೆ ಬಂತು. ಹೆವಿ ಬಂತು ಗುರು. ಹೆವಿಯಾಗಿ ಬಂತು. ಖುಷಿ. ಇದು ನಾವು ಬರ್ಕೂರ್ಗೆ ಅರೈವ್ ಆಗ್ತಿದ್ದೀವಿ. ಸಿಗ್ನಲ್ ಕ್ಲಿಯರ್ ಇಲ್ಲ ನಮಗೆ. ಇಲ್ಲಿ ಸ್ಟಾಪ್ ಕೊಡ್ತೀವಿ. ಆ್ಯಕ್ಚುಲಿ ನಮಗೆ ಇಲ್ಲಿ ಸ್ಟಾಪ್ ಇಲ್ಲ ಈ ರೈಲ್ವೆ ಸ್ಟೇಷನ್ ಬರ್ಕೂರಲ್ಲಿ. ಹೇಳ್ದಂಗೆ ಇಲ್ಲಿ ಸ್ಟಾಪ್ ಇಲ್ಲ ತಾನೆ. ಮೇ ಬಿ ಕ್ರಾಸಿಂಗ್ ಅಂತೂ ಇರಲ್ಲ ಗುರು. ಯಾಕಂದರೆ ನಮ್ಮ SMVT ಎಕ್ಸ್ಪ್ರೆಸ್ಸು ಹಿಂದೆ ಇದೆ. ಗೂಡ್ಸ್ ಗಾಡಿ ಏನಾದರೂ ಕ್ರಾಸಿಂಗ್ ಇದೆಯಾ ಅದು ಚೆಕ್ ಮಾಡಬೇಕಾಗತ್ತೆ. ಗೂಡ್ಸ್ ಕ್ರಾಸಿಂಗ್ ಇಲ್ಲಿ ನಿಲ್ಲಿಸ್ಬಿಟ್ಟು ಹೇಳಲ್ಲ. ಮೇ ಬಿ ಗೂಡ್ಸ್ ಕ್ರಾಸಿಂಗ್ ಇರ್ಬೋದು ಅಂತ. ಸೊ ಗೂಡ್ಸ್ ಕ್ರಾಸಿಂಗ್. ಇದು ನಮ್ಮ ಟ್ರೈನ್ ಅರೈವ್ ಆಗಿದೆ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ. ಸೊ ಝೂಮ್ ಮಾಡೋಣ ನೋಡಿ. ಕುಂದಾಪುರ ಆಲ್ರೆಡಿ ಅರೈವಿಂಗಲ್ಲಿ ತೋರಿಸಿದೆ. ಬರುವ ಟೈಮಿಂಗು 3:40 PM. 2 ನಿಮಿಷ ಸ್ಟಾಪ್ ಸಿಗುತ್ತೆ. 3:42ಗೆ ಹೊರಟ್ಬಿಡುತ್ತೆ. ಮತ್ತು ಮಾತಾಡೋಕ್ಕೆ ಹೋದರೆ ನಾವು ಬಂದಿದ್ದೀವಿ 16 ಮಿನಿಟ್ಸ್ ಡಿಲೇ. ನೋಡಿ ನೀವು ಬೆಲ್ಲು ಆಯ್ತು ನಮ್ಮ ಟೈಮು ಇಲ್ಲಿಂದ ಹೊರಟಾಗೆ. ಇಲ್ಲಿ ನೀವು ಇಷ್ಟೊಂದು ಜನ ನೋಡ್ಬೋದು ರೈಲ್ವೆ ಸ್ಟೇಷನಲ್ಲಿ. ಯಾರೂ ಹತ್ತಿಲ್ಲ ನಮ್ಮ ಟ್ರೈನ್ಗೆ. ಐ ಗೆಸ್ ಇವರೆಲ್ಲ ಮತ್ಸ್ಗಂಧ ಟ್ರೈನ್ ಹತ್ತಾರೆ. ಯಾರೂ ಹತ್ತಿಲ್ಲ ಗುರು. ವೆರಿ ಮಿನಿಮಲ್ 2 to 5 ಪೀಪಲ್ ಅಷ್ಟೇ ಹತ್ತಿರೋದು ಮ್ಯಾಕ್ಸು. ಪಂಚಗಂಗಾವಲಿ ರಿವರ್.
ಇಷ್ಟು ಕ್ರಾಸಿಂಗ್ ನೋಡಿದ್ರಲ್ಲ, ಇದ್ದಿದ್ದು ಮುರುಡೇಶ್ವರದಿಂದ ನಮ್ಮ SMVT ಬೆಂಗಳೂರಿಗೆ ಹೋಗುವ ಟ್ರೈನ್ ಜೊತೆ ಸಖತ್ ಸ್ಪೀಡಲ್ಲಿ ಕ್ರಾಸಿಂಗ್ ಆಯಿತು. ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ನ ತೆಗಿಯೋಕ್ಕೆ ಅದನ್ನು ಲೂಪ್ ಲೈನ್ಗೆ ಹಾಕ್ಬಿಟ್ಟಿದ್ರು. ಇಮ್ಯಾಜಿನ್ ಮಾಡಿ ಎಂಥ ಪ್ರಯಾರಿಟಿ ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ಗೆ. ನಾನು ಅನ್ನಲ್ಲ ಇದು ಪ್ರಯಾರಿಟಿ ಬಗ್ಗೆ, ನೀವು ಗೂಡ್ಸ್ ಟ್ರೈನ್ನ ಪ್ರಯಾರಿಟಿ ಕೊಟ್ಟರು ಇದನ್ನು ಕೊಟ್ಟಿಲ್ಲ ಅಂತ ಅದು ಅನ್ಕೊಂಡ್ಬೇಡಿ. ಯಾಕಂದರೆ ಪಾಯಿಂಟ್ ಟು ರೀಚ್ ಡಿಪಾರ್ಚರ್ ಡೆಸ್ಟಿನೇಷನ್ ಇರುತ್ತೆ. ಸೊ ಅದು ಆಲ್ರೆಡಿ ಅದು ಅರೈವಿಂಗಿಂದ ಬಿಟ್ಬಿಟ್ಟಿರುತ್ತೆ. ಅದಕ್ಕೆ ಅದು ಡೆಸ್ಟಿನೇಷನ್ ತಲುಪೋವರೆಗೂ ನಮ್ಗೆ ಲೂಪ್ ಹಾಕ್ಬಿಟ್ಟಿದ್ರು. ನಮ್ಮದೇ ಅದು ಪಾಯಿಂಟ್ ಅದಕ್ಕಿಂತ ಮೊದಲು ಇರ್ತಿದ್ರೆ ನಾವು ಮೊದಲು ಹೋಗ್ತಿದ್ವಿ. ನೋಡಿದ್ರ ಇನ್ನೊಂದು ಟ್ರೈನ್ ಬಂದು ನಮಗೆ ಸ್ಟಾಪ್ ಕೊಟ್ಟಿದ್ದು ಕ್ರಾಸಿಂಗೋಸ್ಕರ. ಅದಿದ್ದು ನಮ್ಮ ಮುರುಡೇಶ್ವರದಿಂದ ಕಾಚಿಗೂಡ ಹೋಗುವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಅದ್ರ ಬದಲು ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಈ ರಾಕೆಟ್ ಎಕ್ಸ್ಪ್ರೆಸ್ ಅಂತ ತೆಗೆದಿದ್ದಾರೆ. ಇಮ್ಯಾಜಿನ್ ಮಾಡಿ ಎಂಥ ಪ್ರಯಾರಿಟಿ ನಮ್ಮ ಈ ರಾಕೆಟ್ ಎಕ್ಸ್ಪ್ರೆಸ್ಗೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಫುಲ್ಲು ಅದೊಂದು ಗೂಡ್ಸ್ ಟ್ರೈನು, ಅದು ಪಾಯಿಂಟ್ ಟು ಪಾಯಿಂಟ್ ಅದು ಮಿಸ್ ಆಯಿತು. ಅದರಿಂದನೇ, ಇಲ್ಲಾಂದರೆ ಅದು ನಿಲ್ಲಿಸ್ಬಿಡ್ತಿದ್ರು. ಇದು ನಾವು ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಆ್ಯಕ್ಚುಲಿ ಚಾರ್ಜ್ ಇಲ್ಲ ಫೋನಲ್ಲಿ, ಸೊ ಅದಕ್ಕೆ ಇಲ್ಲಿಂದ ರೆಕಾರ್ಡ್ ಮಾಡ್ತೀನಿ. ಮಾತಾಡೋಕೆ ಹೋದರೆ ಮೂಕಾಂಬಿಕಾ ರೋಡಲ್ಲಿ ನಿಮಗೆ ಟ್ರ್ಯಾಕ್ ಬೇರೆ ಯಾವುದು ಸಿಗೋಲ್ಲ. ಸಿಂಗಲ್ ರೈನ್ ಟ್ರ್ಯಾಕು ಮತ್ತು ನಿಮ್ಗೆ ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಡೈರೆಕ್ಟು. ಇದು ಕಡೆ ನೀವು ನೋಡೋಕೆ ಹೋದರೆ ಟ್ರ್ಯಾಕು ಒಂದು ಇಲ್ಲ ನೋಡಿ, ಫುಲ್ ಜಂಗಲ್ ಇದೆ. ಸೊ ಇದೊಂದು ಯೂನಿಕ್ ಪ್ಲ್ಯಾಟ್ಫಾರ್ಮು, ಯೂನಿಕ್ ರೈಲ್ವೆ ಸ್ಟೇಷನ್ ಅಂತ ನೀವು ಈ ಲೈನಲ್ಲಿ ನೀವು ಅಂದ್ಕೊಬೋದು. ನಮ್ಮ ಟ್ರೈನ್ ತಲುಪಿದೆ ಭಟ್ಕಲ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:26, 2 ನಿಮಿಷ ಸ್ಟಾಪು. ನೀವು ನೋಡ್ಬೋದು ಮಳೆ ಸ್ಟಾರ್ಟ್ ಆಗಿದೆ. ಇವರು ಇದೇ ನಮಗೆ ಬೇಕಿತ್ತು ಆ್ಯಕ್ಚುಲಿ. ನಾವು ಸದ್ಯಕ್ಕೆ 16 ಮಿನಿಟ್ ಡಿಲೇಯಲ್ಲಿ ಬಂದಿದ್ದೀವಿ. ಚೆನ್ನಾಗಿರೋ ಓಹ್ ಮುರುಡೇಶ್ವರ ಸ್ಟೇಷನ್ ಸ್ಕಿಪ್.
ಮುರುಡೇಶ್ವರ ನಾವು ಲೂಪ್ ಲೈನಿಂದ ಸ್ಕಿಪ್ ಹೊಡಿತೀವಿ, ಯಾಕಂದರೆ ಮೇನ್ ಲೈನಲ್ಲಿ ನಮ್ಮದು ಒಂದು ಗೂಡ್ಸ್ ಟ್ರೈನ್ ನಿಂತ್ಕೊಂಡಿದೆ. ಸೊ ಅದಕ್ಕೆ ಲೂಪ್ ಲೈನಿಂದ ನಾವು ಸ್ಕಿಪ್ ಹೊಡಿತೀವಿ. Madgaon Junction, Mangalore Central passenger train crossing. Sharavati River crossing. ನಮ್ಮನ್ನ ಹೊನ್ನಾವರ ರೈಲ್ವೆ ಸ್ಟೇಷನ್ ನಿಲ್ಲಿಸ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕೆ. ಮತ್ತು ಮತ್ಸ್ಗಂಧದ್ದು ಅನೌನ್ಸ್ಮೆಂಟು ಸ್ಟಾರ್ಟ್ ಆಗಿಬಿಟ್ಟಿದೆ. ಅದ್ರದ್ದು ಇಲ್ಲಿ ಸ್ಟಾಪ್ ಇದೆ, ಸೊ ಅದಕ್ಕೆ ಅನೌನ್ಸ್ಮೆಂಟ್ ಆಗ್ತಿದೆ. ಬಟ್ ಏನಕ್ಕೆ ನಿಲ್ಲಿಸಿದ್ರೆ ಗೊತ್ತಿಲ್ಲ. ಅದು ಜಸ್ಟ್ 10 ಕಿಲೋಮೀಟ್ರ್ ಹಿಂದೆ ಇದೆ. ಬಂದು ಲೂಪ್ ಆಗಿಬಿಟ್ರೆ ನಮ್ಮ ಜೊತೆ ಹೆವಿಯಾಗಿರುತ್ತೆ. ಬಟ್ ನಮ್ಮನ್ನೇ ಮೊದಲು ತೆಗಿಯೋದು. ಇದು ಮತ್ಸ್ಗಂಧ ಬಂದಿಲ್ಲ, ಏನೂ ಬಂದಿಲ್ಲ. ಅದಕ್ಕೆ ನಾವು ಮೊದಲೇ ನಾವು ಡಿಪಾರ್ಚರ್ ಹೊನ್ನಾವರಿಂದ ತೊಗೊಂಡ್ಬಿಟ್ವಿ. ನಮ್ಮ ಈ ರಾಕೆಟ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಕುಮಟಾ ರೈಲ್ವೆ ಸ್ಟೇಷನ್ಗೆ. ಎಕ್ಸಾಕ್ಟ್ಲಿ 1 ಅವರ್ ಡಿಲೇಗರು. ಬರುವ ಟೈಮಿಂಗ್ 5 ಗಂಟೆ, ನಾವು ಬಂದಿದ್ದೀವಿ 6 ಗಂಟೆಗೆ. ನಿಮಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆಯಲ್ಲ, ಹೆವಿ ಕಾಣಿಸ್ತಿದೆ. ಇಲ್ಲಿ ಮಳೆ ಬಂದಿದೆ, ಸೊ ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ಎಲ್ಲ ವೆಟ್ಟಿದೆ. ಮತ್ತು ಕುಮಟಾ ಬಸ್ ಸ್ಟಾಪ್ ನೀವು ನೋಡಿದ್ರಿ ವೀಡಿಯೋಲಿ, ಕುಮಟಾ ಬಸ್ ಸ್ಟಾಪ್ ಕುಮಟಾ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೊ ಟೆನ್ಷನ್ ನಿಮ್ಗೆ ಏನೂ ಇರಲ್ಲ ಆ್ಯಕ್ಚುಲಿ. ಅಜ್ಮೇರ್ ಎರ್ನಾಕುಲಂ ಟ್ರೈನ್ ಕ್ರಾಸಿಂಗ್ at Kumta railway station. ನಮ್ಮ ಟ್ರೈನ್ನ ಸದ್ಯಕ್ಕೆ ಅಂಕೋಲಾ ರೈಲ್ವೆ ಸ್ಟೇಷನಲ್ಲಿ ತಲುಪಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ PG ಪಂಚಗಂಗಾ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಇಲ್ಲಿ ಆಗುತ್ತೆ. ಕಾರವಾರದಿಂದ ಸದ್ಯಕ್ಕೆ ಬೆಂಗಳೂರಿಗೆ ಹೋಗ್ತಿದೆ ಅದು.
ಇದು ನೀವು ಪಂಚಗಂಗಾ ಅನ್ಕೋಲಲ್ಲಿ ಅರೈವಿಂಗ್ ನೋಡ್ಬೋದು. ಇದ್ರ ಜರ್ನಿ ತೊಗೊಂಬರ್ತೀನಿ ಗುರು. ಫುಲ್ ಪೀಕ್ ಮಾನ್ಸೂನಲ್ಲಿ ಇದ್ರ ಜರ್ನಿ ತೊಗೊಂಬರೋಣ. ನಾವು ತಲುಪಿದ್ದೀವಿ ಕಾರವಾರ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮು 5:48, 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 1 hour 3 minutes ಡಿಲೇ ಗುರು, 6:51ಗೆ. ಸೊ ಇಲ್ಲಿಂದನೂ ಸುಮಾರು ಪ್ಯಾಸೆಂಜರ್ಸ್ ಹತ್ತಿದ್ದಾರೆ. ನಮ್ಮ ಪಂಚಗಂಗಾ ಇಲ್ಲೆಯಿಂದ ಸದ್ಯಕ್ಕೆ ಆರಿಜಿನೇಟ್ ಆಗಿ ಹೋಗಿರೋದು. ಮತ್ತು ಹಿಂದೆ ವ್ಯೂ ನೋಡಿ, ಏನು ಮಾಡೋಣ ನೋಡಿ, ಹಿಂದೆ ಬೆಟ್ಟ ಮಸ್ತಾಗಿ ಕಾಣಿಸ್ತಿದೆ. ವಂದೇ ಭಾರತ್ ಕ್ರಾಸಿಂಗು, ವಂದೇ ಭಾರತ, ಓ ವಂದೇ ಭಾರತ್ ಇದೆ ಪಕ್ಕದಲ್ಲಿ. ಮಡ್ಗಾಂವ್ ಮ್ಯಾಂಗ್ಳೂರ್ ವಂದೇ ಭಾರತ್ ನೋಡಿ, ಇದೇ ನೀವು ನೋಡ್ಬೋದು. 20645 ಮಡ್ಗಾಂವ್ ಮ್ಯಾಂಗ್ಳೂರ್ ವಂದೇ ಭಾರತು. ಇದರದ್ದು ಇನಾಗ್ರಲ್ ಜರ್ನಿ ಆಲ್ರೆಡಿ ನಾನು ತೊಗೊಂಬಂದಿದೆ. ಸೊ ನೋಡಿಲ್ಲ ಅಂದರೆ ನೋಡ್ಬಿಡಿ. ಕಾರವಾರಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿರೋದು ಅದ್ರ ಜೊತೆ. ಇದು ಫೈನಲಿ ನಮ್ಮ ಈ ಸೂಪರ್ ಫಾಸ್ಟ್ ರಾಕೆಟ್ ಎಕ್ಸ್ಪ್ರೆಸ್ಸು ತಲುಪಿದೆ ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ. ನಾನು ಇಲ್ಲೇ ಡಿಬೋರ್ಡ್ ಮಾಡ್ತೀನಿ, ಯಾಕಂದರೆ ನನಗೆ ಮೇಜರ್ಲಿ ನಿಮಗೆ ಇದು ನಮ್ಮ ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಕರ್ನಾಟಕ ನಿಮ್ಗೆ ತೋರಿಸ್ಬೇಕಿತ್ತು. ಅದಕ್ಕೆ ಗೊತ್ತು ಕಾರವಾರದಿಂದ ಏನು ತೋರಿಸಿಲ್ಲ, ಯಾಕಂದರೆ ಪಂಚಗಂಗಾಯಿಂದ ಕಾರವಾರ ಬಂದು ಕಾರವಾರದಿಂದ ಅದು ಸ್ಪೆಷಲಾಗಿ ಇಲ್ಲಿಗೆ ಬರುತ್ತಲ್ಲ ಮಡ್ಗಾಂವ್ಗೆ, ಅಲ್ಲಿ ಕವರ್ ಮಾಡೋಣ ಅಂತ ನಾನು ಅದನ್ನ ಇಕ್ಕಿದ್ದೀನಿ. ಸದ್ಯಕ್ಕೆ ನಮ್ಮ ಈ ಟ್ರೈನ್ ಬಂದಿದ್ದು 1 hour ಡಿಲೇ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾವು ಫುಲ್ಲು ಎಂಡ್ ಟು ಎಂಡ್ ಜರ್ನಿ ಮಾಡೋಣ. ಇದರಲ್ಲಿ ನಿಮಗೆ ಪ್ಯಾಂಟ್ರಿ ಕಾರ್ ಸಿಗೋಲ್ಲ, ಸೈಡ್ ಪ್ಯಾಂಟ್ರಿ ಆಲ್ವೇಸ್ ಆನು. ಊಟ ಮಾತ್ರ ಸಕ್ಕದಾಯಿತು, ಬಿರಿಯಾನಿ ವೆಜ್ ಬಿರಿಯಾನಿ ತಿಂದ್ರಿ, ಸಕ್ಕದಾಯಿತು ಗುರು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತಿರ್ಗಾ ನಾವು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಇನ್ನೊಂದು ಮಾನ್ಸೂನ್ ನಾವು ನೆಕ್ಸ್ಟ್ ಸಿಗೋಣ. ನೆಕ್ಸ್ಟ್ ಮಾನ್ಸೂನ್ ವೀಡಿಯೋ ಇರುತ್ತೆ. ಯಾವ ವೀಡಿಯೋ ಇರುತ್ತೆ ಅಂತ ನೀವು ಗೆಸ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.